ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯಗ ಬಿಗ್ ಬಾಸ್ ಸೀಸನ್ 12 ಪ್ರೋಮೋ ಕೂಡ ಬಂದಿದೆ. ಮೊದಲನೇ ಪ್ರೋಮೋ ರೆಡಿ. ಸ್ವಾಗತ. ಆಲ್ಮೋಸ್ಟ್ ಈ ಒಂದು ಪ್ರೋಮೋದಲ್ಲಿ ಇವಾಗ ಬಿಗ್ ಬಾಸ್ ಸೆಪ್ಟೆಂಬರ್ 28ರಿಂದ ಆರಂಭ ಆಗುತ್ತೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರೇ ಇಲ್ಲಿ ಅನೌನ್ಸ್ ಮಾಡಿದ್ರು. 2 ದಿವಸದ ಮುಂಚೆನೇ ಇಲ್ಲಿ ಗೊತ್ತಾಗಿತ್ತು. ಬಟ್ ಆದರೆ ಎಷ್ಟು ಗಂಟೆಗೆ ಪ್ರಸಾರ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಈ ಒಂದು ಪ್ರೋಮೋದಲ್ಲಿ ಬಿಟ್ಟಿಲ್ಲ ಎಷ್ಟು ಗಂಟೆಗೆ ಪ್ರಸಾರ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ಇಂದು ಸಂಜೆ ಒಂದು ದೊಡ್ಡ ಅನೌನ್ಸ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದರೆ ನಿಜವಾಗ್ಲೂ ಕೂಡ ಸಂಜೆ ಅಂತಂದ್ರೆ ಆಲ್ಮೋಸ್ಟ್ ಇನ್ನು ಮಲ್ಕೊಳ್ಳೋ ಟೈಮಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ. ಅಂದರೆ 8 ಗಂಟೆಗೆ ಇಲ್ಲಿ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನೀವು ಲಾಸ್ಟ್ ಟೈಮ್ ಕೂಡ ಇಲ್ಲಿ ನೋಡ್ಬೋದು, ಪ್ರೋಮೋ ಯಾವಾಗಲೂ ಒಂದೇ ಟೈಮಲ್ಲೇ ಇಲ್ಲಿ ಅವ್ರದ್ದೊಂದು ಟೈಮಿಂಗ್ ಏನಿರುತ್ತೆ ಆ ಟೈಮಲ್ಲಿ ಬಿಡ್ತಾ ಬರ್ತಾ ಇದ್ರು. ಬಟ್ ಆದರೆ ಈ ಸತಿ ಕ್ಯೂರಿಯಾಸಿಟಿ ಇದೆ. ಆದರೆ ಇಷ್ಟೊಂದು ಒಂದು 4ರಿಂದ 6 ಗಂಟೆ ಅಥವಾ 6:30 ಈ ಥರ ಬಿಟ್ಟರೆ ಚೆನ್ನಾಗಿರ್ತಾ ಇತ್ತು. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ತುಂಬಾ ಇಲ್ಲಿ ಕಾಯಿಸ್ತರು ಅಂತ ಹೇಳ್ಬೋದು. ಕಾಯೋದ್ರಲ್ಲೂ ಕೂಡ ಒಂಥರ ಖುಷಿ ಇದ್ದೇ ಇರುತ್ತೆ. ಎಷ್ಟು ಗಂಟೆಗೆ ಬಿಡ್ತಾರೆ ಯಾವ ಥರ ಇದೆ ಅಂತ ಬಿಡು. ಬಟ್ ಆದರೆ ಬಿಡೋದಂತೂ ಕನ್ಫರ್ಮ್ ಅಂದಮೇಲೆ ಒಂದು 6-6:30 ಬಿಡಿದ್ರೆ ಚೆನ್ನಾಗಿರೋದು. ಬಟ್ ಸ್ವಲ್ಪ ಅದು ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಇಲ್ಲಿ ಟೈಮಿಂಗ್ನ ಸ್ವಲ್ಪ ಹೇಳಿದ್ರು ಅಂತಲೇ ಹೇಳ್ಬೋದು. ಆದರೆ ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಪ್ರೋಮೋ ನೋಡಿದ್ದೀರಾ ಅಂತ ಅನ್ಕೊತೀನಿ. ಇಲ್ಲಿ ಎಲ್ಲರೂ ಕೂಡ ಪ್ರೋಮೋ ನೋಡಿದೆ ಏನಕ್ಕೆ ಅಂತಂದರೆ ಆಲ್ಮೋಸ್ಟು ಕಿಚ್ಚ ಸುದೀಪ್ ಅವರ ಒಂದು ಗೆಟಪ್ ಹೇಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಯ್ತಿದ್ರು. ಆಲ್ಮೋಸ್ಟ್ K47 ಇವಾಗ ಏನು ಮಾರ್ಕ್ ಸಿನಿಮಾದಲ್ಲಿ ಅವ್ರದ್ದೊಂದು ಹೇರ್ ಸ್ಟೈಲ್ ಇದೆಯೋ ಅದೇ ಹೇರ್ ಸ್ಟೈಲಲ್ಲಿ ಇವಾಗ ಬಿಗ್ ಬಾಸ್ ಸೀಸನ್ 12 ಪ್ರೋಮೋ ಕೂಡ ಮೊದಲನೇ ಪ್ರೋಮೋ ಕೂಡ ಇಲ್ಲಿ ಬಿಡುಗಡೆ ಆಗಿದೆ. ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಈ ಸತಿ ಪ್ರೋಮೋ ರೆಡಿಯಾಗಿದೆ ಅಂತ ಹೇಳ್ಬೋದು. ಪ್ರೋಮೋದಲ್ಲಿ ಒಂದು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಅವ್ರ ಹ್ಯಾಂಡಲ್ಲಿ ಇಲ್ಲಿ ಹೀಗೆ ಮೂವ್ ಮಾಡ್ತಾರೆ. ಅವಾಗ ಇಲ್ಲಿ ಹೇಳ್ತಾರೆ. ಆದರೆ ನೀವು ನೋಡ್ಬೋದು ಈ ಸತಿ ಬಿಗ್ ಬಾಸ್ ಸೀಸನ್ 12 ಆಲ್ಮೋಸ್ಟ್ ಅವರ ಒಂದು ಅಥಾರಿಟಿಲೇ ಇದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಯಾಕಂದರೆ ಕಳೆದ ಸೀಸನ್ಗಳಲ್ಲಿ ಕನ್ನಡ ಜಾಸ್ತಿ ಬಳಕೆ ಮಾಡ್ತಾರೆ. ಅಂದರೆ ಈ ಸ್ವಲ್ಪ ಸೀಸನ್ಗಳು ನೋಡ್ಕೊತಾ ಬಂದರೆ ಮುಂಚೆ ಏನಿತ್ತು ಕನ್ನಡಕ್ಕೆ ಮೊದಲ ಆದ್ಯತೆ ಇಲ್ಲಿ ಕೊಡ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಹೇಳಲಾಗ್ತಿತ್ತು. ಆನಂತರ ಇಲ್ಲಿ ಸ್ವಲ್ಪ ಬೇಜಾರು ಕೂಡ ಆಗಿತ್ತು ಅಂತಂದ್ಬಿಟ್ಟು, ಅಂದರೆ ಡೈರೆಕ್ಟಾಗಿ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ಆದರೆ ಈ ಸತಿ ಪ್ರೋಮೋ ಏನು ಬಂದಿದೆ ಸ್ವಲ್ಪ ವಿಭಿನ್ನವಾಗೇ ಇದೆ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟು ಇಲ್ಲಿ ಪ್ರೋಮೋದಲ್ಲಿ ಹೇಳ್ತಾರೆ ಹೊಸ ಸೆಟ್ಟು ರೆಡಿಯಾಗಿದೆ, ಹೊಸ ಕಂಟೆಸ್ಟೆಂಟ್ ಕೂಡ ರೆಡಿಯಾಗಿದ್ದಾರೆ, 7 ಕೋಟಿ ಕನ್ನಡಿಗರು ಕೂಡ ರೆಡಿ ಇದ್ದಾರೆ ಸರ್, ಇನ್ನು ನೀವು ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನಾನು ಕೂಡ ರೆಡಿ ಇದ್ದೀನಿ ಅಂತ ಅಂದ್ಬಿಟ್ಟು ಓಕೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸೊ ವೀಕ್ಷಕರೇ, ಪ್ರೋಮೋ ಅಂತೂ ಸಖತ್ತಾಗಿ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದೆ. ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಪ್ರಸಾರ ಆಗುತ್ತೆ ಮತ್ತು ಯಾವ್ಯಾವ ಕಂಟೆಸ್ಟೆಂಟ್ಗಳು ಇರ್ತಾರೆ ಅಂದರೆ ಬರ್ತಾರೆ ಅನ್ನೋ ಇನ್ನೊಂದು ಪ್ರೋಮೋ ಕೂಡ ಇಲ್ಲಿ ಸುಮಾರು 1 ವಾರ ಇಲ್ಲ ಅಂದರೆ 10 ದಿವಸ ಒಳಗಡೆ 100% ಆಗಿ ಬಂದೇ ಬರುತ್ತೆ. ಏನಕ್ಕೆ ಅಂತಂದರೆ ಸೆಪ್ಟೆಂಬರ್ 28ರಿಂದ ಇಲ್ಲಿ ಆರಂಭ ಆಗ್ತದೆ. ಆಲ್ಮೋಸ್ಟ್ ಇನ್ನೊಂದು ಪ್ರೋಮೋ ಕೂಡ ಇಲ್ಲಿ ರೆಡಿಯಾಗಿ ಬರ್ತದೆ. ನೀವು ಕಳೆದ ಸೀಸನ್ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ ಇಲ್ಲಿ ಕಂಟೆಸ್ಟೆಂಟ್ಗಳದ್ದು ಫೇಸ್ಗಳು ಡೈರೆಕ್ಟಾಗಿ ರಿವೀಲ್ ಮಾಡಿರಲಿಲ್ಲ. ಟಕ ಅಂತಂದ್ಬಿಟ್ಟು ಇಲ್ಲಿ ಫೇಸ್ಗಳು ಹೋಗ್ತಾ ಇತ್ತು. ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಸತಿ ಪ್ರೋಮೋನು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ರೋಮೋದಲ್ಲೇ ಇಲ್ಲಿ ಹೇಳಿದ್ದಾರೆ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಅಭಿರುಚಿಗಳು ಇದ್ದೇ ಇರುತ್ತೆ. ಒಬ್ಬೊಬ್ರು ನ್ಯೂಸ್ ನೋಡ್ತಾ ಇರ್ತಾರೆ. ಯಾಕಂದ್ರೆ ಒಂದೇ ಮನೆಯೇ ನೀವು ಅಬ್ಸರ್ವ್ ಮಾಡ್ಬೋದು. ಕೆಲವೊಬ್ರು ನ್ಯೂಸ್ ನೋಡ್ತಾ ಇರ್ತಾರೆ, ಕೆಲವೊಬ್ರು ರೀಲ್ಸ್ ನೋಡ್ತಾ ಇರ್ತಾರೆ, ಕೆಲವೊಬ್ರು ಇಲ್ಲಿ ಕ್ರಿಕೆಟ್ ನೋಡ್ತಾ ಇರ್ತಾರೆ, ಮತ್ತೆ ಇಲ್ಲಿ ಧಾರಾವಾಹಿಗಳು ಕೂಡ ಇಲ್ಲಿ ನೋಡ್ತಾ ಇರ್ತಾರೆ, ಮತ್ತೆ ಸಿನಿಮಾಗಳು ಇಲ್ಲಿ ನೋಡ್ತಾ ಇರ್ತಾರೆ. ಒಂದೇ ಮನೆಯಲ್ಲಿ ಈ ರೀತಿಯಾದ ವಿಭಿನ್ನವಾದ ಅಭಿರುಚಿಗಳು ಇದ್ದೇ ಇರುತ್ತೆ. ಬಟ್ ಆದ್ರೆ ಬಿಗ್ ಬಾಸ್ ಇಲ್ಲಿ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ, ಬಿಗ್ ಬಾಸ್ ಬರ್ತಿದೆ ಅಂತಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲಾ ರೀತಿಯ ಏಜ್ಗಳು ಇರೋರು ಕೂಡ ಈ ಒಂದು ರಿಯಾಲಿಟಿ ಶೋನ ಇಲ್ಲಿ ನೋಡ್ತಾರೆ. ಆಲ್ಮೋಸ್ಟ್ ಅಷ್ಟೊಂದು ಪಾಪ್ಯುಲಿಟಿ ಕೂಡ ಇಲ್ಲಿ ಪಡ್ಕೊಂಡಿದೆ. ಏನಕ್ಕೆ ಅಂತಂದ್ರೆ ಇದಕ್ಕೆ ಕಿಚ್ಚ ಸುದೀಪ್ ಅವರೇ ಕಾರಣ ಅಂತ ಕೂಡ ಇಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ಈ ನಡುವೆ ನೀವು ನೋಡಿರ್ಬೋದು, ಈಗ 11 ಸೀಸನ್ ಏನಾಗಿದೆ, 2-3 ಸೀಸನ್ ಇಂದ ಕಾಂಟ್ರವರ್ಸಿ ಪರ್ಸನ್ಗಳು ಬರೋ ಕಾರಣ ಸ್ವಲ್ಪ ಇಲ್ಲಿ TRP ಚೆನ್ನಾಗಿ ಬರ್ತದೆ. ಬಟ್ ಇದನ್ನ ಸ್ವಲ್ಪ ಈ ಒಂದು ಶೋನ ಬೈಯೋರೇ ಜಾಸ್ತಿ. ಬಟ್ ಆದರೆ ತುಂಬಾನೇ ಇಷ್ಟಪಟ್ಟು ಇಲ್ಲಿ ಶನಿವಾರ ಭಾನುವಾರ ಅಂತೂ ಯಾರೂ ಕೂಡ ಇಲ್ಲಿ ಮಿಸ್ ಮಾಡಲ್ಲ. ಏನಕ್ಕೆ ಅಂತಂದ್ರೆ ಅಷ್ಟು ಅದ್ಭುತವಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಈ ಒಂದು ರಿಯಾಲಿಟಿ ಶೋನ ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಸದ್ಯ ಈಗ ಆಲ್ಮೋಸ್ಟ್ ಈಗ ಏನು ಸೆಪ್ಟೆಂಬರ್ 28ರಿಂದ ಆರಂಭ ಆಗ್ತದೆ. ಇಲ್ಲಿ ಬೇರೆ ಒಂದು ರಿಯಾಲಿಟಿ ಶೋಗಳು ಕೂಡ ಇಲ್ಲಿ ನೋಡ್ಬೋದು ನೀವು. ಇವಾಗ ಮಹಾನಟಿ ಸೀಸನ್ 2 ಕೂಡ ಇಲ್ಲಿ ಬಂದಿದೆ, ತುಂಬಾ ಚೆನ್ನಾಗಿ ಕೂಡ ನಡೀತದೆ. ಮತ್ತೆ ಇಲ್ಲಿ ಜಿ ಪವರ್ ಅಂತಂದ್ಬಿಟ್ಟು ಹೊಸ ಚಾನಲ್ ಕೂಡ ಇಲ್ಲಿ ಬಂದಿದೆ. ಅದರಲ್ಲೂ ಕೂಡ ಇಲ್ಲಿ ಅಕ್ಕುಲ್ ಅವರು ರಿಯಾಲಿಟಿ ಶೋನ ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ, ಹಳ್ಳಿ ಪವರ್ ಅಂತ ಅಂದ್ಬಿಟ್ಟು. ಅದು ಕೂಡ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಿದೆ. ಬಟ್ ಈ ಎಲ್ಲ ರಿಯಾಲಿಟಿ ಶೋಗೆ ಇಲ್ಲಿ ಹೊಡೆತ ಬೀಳುತ್ತಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಏನಕ್ಕೆ ಅಂತಂದ್ರೆ ಈ ಹಿಂದೆ ಆಲ್ಮೋಸ್ಟ್ ಇವಾಗ ಜಿ ಪವರ್ನಲ್ಲೇ ಹೊಸದಾಗಿ ಲಾಂಚ್ ಆಗ್ತಿದೆ ಅಂತ ಹೇಳಿದಾಗ ಅಕ್ಕುಲ್ ಬಾಲಾಜಿ ಅವರು ಮತ್ತೆ ಈ ಒಂದು ಶೋಗೆ ಅಂದ್ರೆ ಬಿಗ್ ಬಾಸ್ ಸೀಸನ್ 12ಗೆ ಇದು ಟಕ್ಕರ್ ಕೊಡುತ್ತಾ ಅನ್ನೋ ವಿಚಾರ ಕೂಡ ಇಲ್ಲಿ ಬಂದಿತ್ತು. ಸದ್ಯ ಟಕ್ಕರ್ ಕೊಡುತ್ತಾ, ಟಕ್ಕರ್ ಇಸ್ಕೊಡುತ್ತಾ ಅಂತ ಅಂದ್ಬಿಟ್ಟು ಸೆಪ್ಟೆಂಬರ್ 28ರಿಂದ ಇಲ್ಲಿ
ಗೊತ್ತಾಗುತ್ತೆ. ಆಲ್ಮೋಸ್ಟ್ ಈಗ ದೀಪಾವಳಿ ಹಳ್ಳಿ ಪವರ್ದು ಇವಾಗ ಶೋ ಕೂಡ ಸ್ಟಾರ್ಟ್ ಆಗಿದೆ. ಯಾಕಂತಂದ್ರೆ ತುಂಬ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಒಂದು ತಿಂಗಳು ಮುಂಚೆನೇ ಇಲ್ಲಿ ಆಲ್ರೆಡಿ ಆಯಿತು ಅಂತಲೇ ಅನ್ಕೊಳ್ಬೋದು. ಸೊ ವೀಕ್ಷಕರೇ, ಸದ್ಯ ಈಗ ಪ್ರತಿಯೊಂದು ಪ್ರೋಮೋಗಳು ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಫಸ್ಟ್ ಇಲ್ಲಿ ಲೋಗೋ ಹೇಗಿದೆ ಅನ್ನೋ ಪ್ರೋಮೋ ಕೂಡ ಬಿಟ್ಟಿದ್ರು. ಸದ್ಯ ಈಗ 28ನೇ ತಾರೀಕಿಂದ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗ್ತಿದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಎಲ್ಲರನ್ನೂ ಕೂಡ ಇಲ್ಲಿ ಹಿಡಿತದಲ್ಲಿ ಇಟ್ಕೊಂಡು, ಅಂದರೆ ಇವಾಗ ರೀಲ್ಸ್ ನೋಡೋರು ಮತ್ತು ಈ ರೀತಿಯಾದ ವಿಭಿನ್ನವಾದ ಅಭಿರುಚಿ ಇರೋರನ್ನ ಹಿಡಿತದಲ್ಲಿ ಇಟ್ಕೊಂಡು ಟಿವಿ ಮುಂದೆ ಕೂರಿಸೋ ಒಂದು ಕೆಪಾಸಿಟಿ ಯಾರಕ್ಕಪ್ಪ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಕಿಚ್ಚ ಸುದೀಪ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಶೋನ ಇಲ್ಲಿ ನಡೆಸ್ಕೊಡ್ತಾರೆ. ನೇರ ನುಡಿಗೆ ಇವರು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ದಾರೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ಯಾರನ್ನ ಅನ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಆ್ಯಕ್ಟರ್ಗಳು ಹೇಳ್ತಾರೆ, ಕೆಲವೊಬ್ಬರು ಇಲ್ಲಿ ಹೇಳಲ್ಲ. ಬಟ್ ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರೂ ಕೂಡ ಕಂಟೆಸ್ಟೆಂಟ್ಗಳು ಒಂದೇ ರೀತಿಯಲ್ಲಿ ಇಲ್ಲಿ ನೋಡ್ತಾರೆ. ಒಬ್ಬರಿಗೆ ಭೇದ ಭಾವ ಇಲ್ಲಿ ಮಾಡಲ್ಲ. ಅಂದರೆ ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತ ಅಂದ್ಬಿಟ್ಟು ಅವ್ರಿಗೆ ಎಷ್ಟೇ ಪರಿಚಯ ಇದ್ರೂ ಕೂಡ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಇವ್ರದ್ದೊಂದು ಈ ಒಂದು ರಿಯಾಲಿಟಿ ಶೋಲ್ಲಿ ಕಿಚ್ಚ ಸುದೀಪ್ ಅವರು ನೋಡೋಕ್ಕೆ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾರೆ. ಮತ್ತು ತುಂಬ ಚೆನ್ನಾಗಿ ಇಲ್ಲಿ ವಿಭಿನ್ನವಾದ ಗೆಟಪ್ನಲ್ಲಿ ಸತಿ ಕಾಣಿಸ್ತಿದ್ದಾರೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಸದ್ಯ ಅಂತೂ ಇಂತೂ ಇವಾಗ ಪ್ರೋಮೋ ಅಂತೂ ರಿಲೀಸ್ ಆಯಿತು. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಕೂಡ ರೆಡಿ ಆಗಿದ್ದೀನಿ ಅಂತ ಕೂಡ ಹೇಳಿದ್ರು. ಈ ಸರಿ ಬಿಗ್ ಬಾಸ್ ಸೀಸನ್ 12 ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಅಂತ ತಕ್ಷಣ ಎಲ್ಲರೂ ಕೂಡ ಇಲ್ಲಿ ಖುಷಿಯಾಗಿದೆ ಅಂತೂ ನಿಜ. ಈಗ ಪ್ರೋಮೋ ಅಂತೂ ಬಿಡುಗಡೆ ಆಗಿದೆ. ಈಗ ಪ್ರೋಮೋ ಎಲ್ಲರೂ ಕೂಡ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ವೀಕ್ಷಕರ, ಪ್ರೋಮೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು, ಮತ್ತೆ ಮುಂದಿನ ಪ್ರೋಮೋ ಕೂಡ ಇಲ್ಲಿ 10 ರಿಂದ 12 ದಿವಸ ಒಳಗಡೆ 100% ಆಗಿ ಬಂದೇ ಬರುತ್ತೆ. ಏಕೆಂದರೆ ಎಷ್ಟು ಗಂಟೆಗೆ ಇಲ್ಲಿ ಬಿಗ್ ಬಾಸ್ ಸೀಸನ್ 12 ಪ್ರಸಾರ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗಿ, ಇವಾಗ ಒಂದು ಏನು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಗೊತ್ತಾಗ ನೆಕ್ಸ್ಟ್ ಪ್ರೋಮೋದಲ್ಲಿ 100% ಆಗಿ ಸ್ವಲ್ಪ ಕಂಟೆಸ್ಟೆಂಟು ಮತ್ತು ಇಲ್ಲಿ ಎಷ್ಟು ಗಂಟೆ ಪ್ರಸಾರ ಆಗುತ್ತೆ ಅನ್ನೋ ಡೀಟೇಲ್ ಕೂಡ ಇಲ್ಲಿ ರಿವೀಲ್ ಮಾಡ್ತಾರೆ. ಈಗ ಸದ್ಯ ಮೊದಲನೇ ಪ್ರೋಮೋ ರಿಲೀಸ್ ಆಗಿದೆ. ಲೋಗೋ ಕೂಡ ಇಲ್ಲಿ ರಿಲೀಸ್ ಆಗಿತ್ತು. ಲೋಗೋ ಅಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಅದನ್ನು ಕೂಡ ಪ್ರೋಮೋ ಮೂಲಕ ಬಿಟ್ಟಿರೋ ತುಂಬ ಚೆನ್ನಾಗಿತ್ತು. ಈಗ ಮೊದಲನೇ ಪ್ರೋಮೋ ಅಂತ ಹೇಳ್ಬೋದು. ಈಗ ಅದ್ರದ್ದು ಲೋಗೋ ಆಯಿತು, ಈಗ ಪ್ರೋಮೋ ಆಗಿದೆ. ಇವಾಗ ನೀವು ಬಿಗ್ ಬಾಸ್ ಸೀಸನ್ 12 ಯಾವೆಲ್ಲ ಕಂಟೆಸ್ಟೆಂಟ್ನ ನೋಡಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀರಾ, ಅದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.